ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಮತ್ತು ಸಂವಿಧಾನ ರಚನೆ ಆದಾಗಿಂದ ಬಹಳಷ್ಟು ವಿವಾದವಾಗಿ ಚರ್ಚೆಯಾದಂತಹ ವಿಷಯ ಅಂದ್ರೆ ರಿಸರ್ವೇಷನ್. ಈ ರಿಸರ್ವೇಷನ್ ಅನ್ನೋದು ಎಷ್ಟೆಷ್ಟೋ ಕಡೆ ರಕ್ತದ ಕೋಡಿಯನ್ನೇ ಹರಿಸ್ಬಿಟ್ಟಿದೆ. ಈ ರಿಸರ್ವೇಷನ್ ಅನ್ನೋದು ಎಷ್ಟೋ ಬಾರಿ ಬಹಳಷ್ಟು ವಿವಾದಗಳಿಗೆ ಆಸ್ಪದವನ್ನ ಮಾಡಿದೆ. ಈ ರಿಸರ್ವೇಷನ್ ಅನ್ನೋದು ಎಷ್ಟೆಷ್ಟು ಲೀಡರ್ಗಳನ್ನ ಯಾವುದ್ಯಾವುದೋ ಸ್ಥಾನಗಳಿಗೆ, ಉನ್ನತ ಸ್ಥಾನಗಳಿಗೆ ತೆಗೆದುಕೊಂಡು ಹೋಗಿದೆ. ಆದ್ರೆ ಇದೀಗ ಇನ್ನೇನು ಕೇವಲ 100 ದಿನಗಳ ಕಾಲ ಇರುವಂತಹ ಲೋಕಸಭೆ ಚುನಾವಣೆಯ ಮುನ್ನ, ಅದು ನಾಳೆ ಅಂದ್ರೆ ಜನವರಿ 8ನೇ ತಾರೀಕು ಚಳಿಗಾಲದ ಅಧಿವೇಶನದ ಕೊನೆಯ ದಿನದಂದು ನರೇಂದ್ರ ಮೋದಿಯ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಯಾಕೆ ಬಂದಿದೆ ಅನ್ನುವಂತಹ ಪ್ರಶ್ನೆಗಳು ನಿಮಗೆ ಸಹಜವಾಗಿ ಕುತೂಹಲವನ್ನ ಮೂಡಿಸುತ್ತೆ. ಇದೇ ಒಪೋಸಿಷನ್ ಕೂಡ ಕೇಳ್ತಾ ಇದೆ. ಇನ್ನೇನು 100 ದಿನ ಮಾತ್ರ ಬಾಕಿ ಇದೆ. 4 ವರ್ಷ 8 ತಿಂಗಳ ಕಾಲ ಇಲ್ಲದೆ ಇದ್ದಂತಹ ಈ ಕಾಳಜಿ ಈಗ ಚುನಾವಣೆ ಬರ್ತಿದೆ ಅಂದ ತಕ್ಷಣ ಯಾಕೆ ಕೇಂದ್ರ ಸರ್ಕಾರಕ್ಕೆ ಬಂತು ಅನ್ನುವಂಥದ್ದು ಎಲ್ಲ ವಿಪಕ್ಷಗಳ ಸಹಜವಾದಂತಹ ಪ್ರಶ್ನೆ. ಎನಿವೇಸ್, ಈ ರಾಜಕೀಯ ಬೆಳವಣಿಗೆಗಳನ್ನ ಸೈಡ್ ಅಲ್ಲಿ ಇಡೋದಾದ್ರೆ, ಆಕ್ಚುಲಿ ಈ ಒಂದು ರಿಸರ್ವೇಷನ್ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಮತ್ತು ಯಾರಿಗೆ ಅಪ್ಲೈ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನೋಡೋಣ. ಇಡೀ ದೇಶದಲ್ಲಿ ಒಂದು ಕಡೆ ಅಪ್ಪರ್ ಕಾಸ್ಟ್ ಅಂತ ಇರುವಂತಹ ಒಂದಿಷ್ಟು ಸಮುದಾಯಗಳ ಎಕ್ಸಾಂಪಲ್ ನ ಕೊಡೋದಾದ್ರೆ, ಉತ್ತರ ಪ್ರದೇಶದಲ್ಲಿ ಈ ಹಿಂದಿ ಹಾರ್ಟ್ ಲ್ಯಾಂಡ್ ನಲ್ಲಿ ಇರಬಹುದಾದಂತಹ ಬನಿಯಾಗಳಾಗಿರಬಹುದು, ಮತ್ತು ರಾಜಸ್ಥಾನದಲ್ಲಿ ಇರಬಹುದಾದಂತಹ ರಜಪೂತರಾಗಿರಬಹುದು, ಮತ್ತು ಅಲ್ಲಿ ಇಲ್ಲಿ ಪಾಕೆಟ್ಸ್ ನಲ್ಲಿ ಇರುವಂತಹ ಬ್ರಾಹ್ಮಣರಾಗಿರಬಹುದು, ಮರಾಠಾಸ್ ಆಗಿರಬಹುದು. ಸೊ ಈ ಎಲ್ಲರೂ ಕೂಡ ಜಾಟ್ಸ್ ಆಗಿರಬಹುದು, ಹರಿಯಾಣದಲ್ಲಿ ಇರುವಂತಹ ಜಾಟ್ಸ್ ಆಗಿರಬಹುದು, ಮತ್ತು ಗುಜರಾತ್ ನಲ್ಲಿ ಇರುವಂತಹ ಪಟೇಲ್ರಾಗಿರಬಹುದು. ಈ ಎಲ್ಲರೂ ಕೂಡ ಒಂದು ಅಪ್ಪರ್ ಕಾಸ್ಟ್ ಅನ್ನುವಂತಹ ಒಂದು ಕ್ಯಾಟಗರಿಗೆ ಬರ್ತಾರೆ. ಸೊ ಈ ಅಪ್ಪರ್ ಕಾಸ್ಟ್ ಅನ್ನುವಂತಹ ಒಂದು ಕ್ಯಾಟಗರಿಯಲ್ಲಿ ಈಗ 10% ಸ್ಲ್ಯಾಬ್ ನ ಈಗ ಒಂದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿ ಇವರಿಗೆ ಒಂದು ಎಜುಕೇಶನ್ ಸೆಕ್ಟರ್ ಅಲ್ಲಿ, ಮತ್ತೊಂದು ಕಡೆ ಜಾಬ್ ಸೆಕ್ಟರ್ ಅಲ್ಲಿ 10% ಮೀಸಲಾತಿಯನ್ನ ನೀಡಬಹುದು ಅನ್ನುವಂತಹ ಒಂದು ನಿರ್ಧಾರವನ್ನ ಇವತ್ತು ಕ್ಯಾಬಿನೆಟ್ ನಲ್ಲಿ ಮಾಡಿದೆ. ಸೊ ಈ 10% ಸ್ಲ್ಯಾಬ್ ಯಾರಿಗೆ ಸಿಗುತ್ತೆ ಅಂತಂದ್ರೆ, ಮೊದಲ ಕ್ರೈಟೀರಿಯಾ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ನಾವು ಏನ್ ಕರಿತೀವಿ. ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಂತಹ ಒಂದು ಜನ, ಈ ಅಪ್ಪರ್ ಕಾಸ್ಟ್ ನಲ್ಲಿ ಇರುವಂತಹ ಆರ್ಥಿಕವಾಗಿ ಹಿಂದುಳಿದಂತಹ ಜನರಿಗೆ ಈ ಒಂದು ಸೌಕರ್ಯ ಮತ್ತು ಸೌಲಭ್ಯವನ್ನ ಕಲ್ಪಿಸಿಕೊಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಸೊ ಯಾವ ರೀತಿಯಾಗಿ ನೀವು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನ ಒಂದು ದೃಢೀಕರಿಸ್ತೀರಿ ಅನ್ನೋದಾದ್ರೆ, ಮೊದಲನೆಯ ಕ್ರೈಟೀರಿಯಾ ಬಂದು ಅವರಿಗೆ 8 ಲಕ್ಷದ ಆನ್ಯುಯಲ್ ಇನ್ಕಮ್, ಅಂದ್ರೆ ನಿಮ್ಮ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಮೇಲ್ಪಟ್ಟಿರಬಾರದು. 8 ಲಕ್ಷ ಮತ್ತು 8 ಲಕ್ಷಕ್ಕೆ ಒಳಪಟ್ಟಂತಹ ಆರ್ಥಿಕ ಆದಾಯ ಇದ್ರೆ ನೀವು ಈ ಒಂದು ಕ್ಯಾಟಗರಿಗೆ ಬರ್ತೀರಾ. ಮತ್ತು ಇದರಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಈ ಅಗ್ರಿಕಲ್ಚರಲ್ ಇನ್ಕಮ್ಗೆ ನಿಮಗೆ ಮುನ್ಸಿಪಲ್ ಅಂದ್ರೆ ಸಿಟಿ ಭಾಗಗಳಲ್ಲಿ 109 ಕುಂಟೆಗಿಂತ ಹೆಚ್ಚು, 109 ಯಾರ್ಡ್ಗಳಿಗಿಂತ ಹೆಚ್ಚು ಜಾಗ ಭೂಮಿ ಇರಬಾರದು. ಮತ್ತು ಇನ್ನ ಸಿಟಿಯ ಹೊರಗಡೆ ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಒಳಗೆ ಬರದೇ ಇರುವಂತಹ ಜಾಗಗಳಿಗೆ 209 ಯಾರ್ಡ್ಗಳಿಗಿಂತ ಹೆಚ್ಚು ಜಾಗ ನಿಮ್ಮ ಹತ್ರ ಇರಬಾರದು. ಸೊ ಈ ರೀತಿಯಾದಂತಹ ಒಂದಿಷ್ಟು ಸ್ಲ್ಯಾಬ್ಗಳನ್ನ ಮತ್ತು ಅದರದೇ ಆದಂತಹ ಕ್ರೈಟೀರಿಯಾಗಳನ್ನ ಕೇಂದ್ರ ಸರ್ಕಾರ ಈಗ ಸೆಟ್ ಮಾಡಿದೆ. ಮತ್ತು ಇದು ಸಾಂವಿಧಾನಿಕ ತಿದ್ದುಪಡಿಯನ್ನ ತರಬೇಕಾಗಿದೆ. ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಈ ಹಿಂದೆ 1992 ಇಂದಿರಾ ಸಾನಿ ವರ್ಸಸ್ ಯೂನಿಯನ್ ಗವರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಕೇಸ್ನಲ್ಲಿ ನೀಡಿದಂತಹ ತೀರ್ಪಿನ ಪ್ರಕಾರ ಇಡೀ ಭಾರತದಲ್ಲಿ ಕೇವಲ 50% ಅಷ್ಟು ಮಾತ್ರ ಮೀಸಲಾತಿಯನ್ನ ನೀಡೋದಕ್ಕೆ ಸಾಧ್ಯ. ಅದು ಯಾವುದೇ ರೀತಿಯಾದಂತಹ ಮೀಸಲಾತಿ ಆಗಿರಬಹುದು. ಅದು ಒಂದು ಕಡೆಯಿಂದ ಎಜುಕೇಶನ್ ಅಲ್ಲಿ ಆಗಿರಬಹುದು, ಆರ್ಥಿಕವಾಗಿ ಆಗಿರಬಹುದು, ಅಥವಾ ಅದು ಪೊಲಿಟಿಕಲಿ ಆಗಿರಬಹುದು. ಸೊ ಈ ಎಲ್ಲ ರಿಸರ್ವೇಷನ್ಗಳು ಸೇರಿ ನಮ್ಮ ದೇಶದಲ್ಲಿ ಕೇವಲ 50ರಷ್ಟು ಮಾತ್ರ ಮೀಸಲಾತಿ ನೀಡೋದಕ್ಕೆ ಸಾಧ್ಯ. ಅದನ್ನ ಮೀರಿ ಮೀಸಲಾತಿ ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಇದು ಸಂವಿಧಾನದಲ್ಲಿ ಉಲ್ಲೇಖ ಆಗಿರೋದು, ಪ್ಲಸ್ ಇದು ಸುಪ್ರೀಂ ಕೋರ್ಟಿನ ಸುಪರ್ದಿಯಲ್ಲಿ ಬರೋದ್ರಿಂದ ಈಗ ಸಂವಿಧಾನಿಕ ತಿದ್ದುಪಡಿಯನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಅದರ ಒಂದು ಬಿಲ್ ಅನ್ನ ನಾಳೆ ಜನವರಿ 8ನೇ ತಾರೀಕು ಲೋಕಸಭೆಯಲ್ಲಿ ಮಂಡನೆಯನ್ನು ಕೂಡ ಮಾಡ್ತಾ ಇದೆ. ಆದ್ರೆ ನಿಮಗೆ ಬರಬಹುದಾದಂತಹ ಪ್ರಶ್ನೆ ಏನು ಅಂತಂದ್ರೆ, ತಮಿಳುನಾಡು ಮತ್ತೆ ಮಹಾರಾಷ್ಟ್ರ ಇತ್ತೀಚೆಗಷ್ಟೇ ಈ ಒಂದು
50% ಸ್ಲ್ಯಾಬ್ನಿಂದ ಹೊರ ನಡೆದಂತಹ ಮಹಾರಾಷ್ಟ್ರ ಹೇಗೆ ಈ ಒಂದು ನಿರ್ಧಾರಕ್ಕೆ ಅಥವಾ ಹೆಚ್ಚಿನ ಒಂದು ಮೀಸಲಾತಿಯನ್ನ ನೀಡ್ತಾ ಇದೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ, ತಮಿಳುನಾಡಿನಲ್ಲಿ ಈಗ 69% ಮೀಸಲಾತಿಯನ್ನ ನೀಡಲಾಗಿದೆ. 50% ಗಿಂತ ಹೆಚ್ಚು ಅಂದ್ರೆ 19% ಎಕ್ಸ್ಟ್ರಾ ಮೀಸಲಾತಿಯನ್ನ ತಮಿಳುನಾಡು ಸರ್ಕಾರ ಈಗ ಅವರದೇ ಆದಂತಹ ಒಂದು ವಿಧಾನಸಭೆಯಲ್ಲಿ ಮಾಡಿಕೊಂಡಿರುವಂತಹ ಸಾಂವಿಧಾನಿಕ ತಿದ್ದುಪಡಿಯಿಂದ ಆಗಿ ಈ ಒಂದು ನಿರ್ಧಾರಕ್ಕೆ ಬಂದಿದೆ. ಆದ್ರೆ ದಿಸ್ ಇಸ್ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ರಿವ್ಯೂ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಇಂದಿರಾ ಸಾನಿ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ನಡೆದಂತಹ ಒಂದು ಕೇಸ್ನಲ್ಲಿ ತುಂಬಾ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರುವಂತದ್ದು. ಯಾರೇ ಆಗ್ಲಿ ಕೂಡ, ಯಾವುದೇ ಸರ್ಕಾರ ಆಗ್ಲಿ, ಯಾವುದೇ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ, ಈ ಒಂದು ಸ್ಲ್ಯಾಬ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಥವಾ ಅದನ್ನ ಹೆಚ್ಚಳಗೊಳಿಸಬೇಕು ಅಂತಂದ್ರೆ ಅದು ಮೊದಲು ನ್ಯಾಯಾಂಗ ಸುಪರ್ದಿಗೆ ಬರುತ್ತೆ, ತದನಂತರದಲ್ಲಿ ಹೆಚ್ಚಳಗೊಳಿಸಬಹುದು ಅನ್ನುವಂತಹ ಒಂದು ಷರತ್ತನ್ನು ಕೂಡ ನೀಡಿರುವಂತದ್ದು. ಸೊ ಹಾಗಾಗಿ ಕಳೆದ 10 ವರ್ಷಗಳಿಂದ ತಮಿಳುನಾಡು ಸರ್ಕಾರ ಈ ಒಂದು ಚೇಂಜ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಕೇಂದ್ರ ಸರ್ಕಾರದ ಒಂದು ಸಪೋರ್ಟ್ ತಮಿಳುನಾಡು ಸರ್ಕಾರಕ್ಕೆ ಇರಲಿಲ್ಲ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅವರು ಹೋಗಿ ಇದಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಸೊ ಸುಪ್ರೀಂ ಕೋರ್ಟ್ ಕಳೆದ 8 ವರ್ಷಗಳಿಂದ ನೀವು ಒಂದಿಷ್ಟು ವರ್ಗಗಳಲ್ಲಿ ಮೀಸಲಾತಿಯನ್ನ ನೀಡಬಹುದು ಅನ್ನುವಂತಹ ಅನುಮತಿಯನ್ನ ನೀಡಿರುವಂತದ್ದು. ಇದೇ ತರ ಮಹಾರಾಷ್ಟ್ರದಲ್ಲಿ ಮರಾಠಗಳಿಗೆ ಸೋಷಿಯಲಿ ಬ್ಯಾಕ್ವರ್ಡ್ ಇರುವಂತಹ ಮರಾಠಗಳಿಗೆ ಮತ್ತು ಎಕನಾಮಿಕಲಿ ಹಾಗೂ ಎಜುಕೇಶನಲಿ ವಿದ್ಯಾರ್ಹತೆಯಲ್ಲಿ ಹಿಂದುಳಿದಿರುವಂತಹ ಮರಾಠರಿಗೆ ಅವರಿಗೆ ಒಂದು ಮೀಸಲಾತಿಯನ್ನ ನೀಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೂ ಕೂಡ ಮಹಾರಾಷ್ಟ್ರ ಗವರ್ಮೆಂಟ್ ಬಂದಿರೋದ್ರಿಂದ ಅವರಿಗೂ ಇದರದೇ ಒಂದು ಪ್ರಾವಿಷನ್ಸ್ ನ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಮೀಸಲಾತಿಯನ್ನ ನೀಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಇದು ಒಂದು ಬ್ರಾಡರ್ ಸ್ಟ್ರಕ್ಚರ್ ಅಂತಾನೆ ಹೇಳಬಹುದು. ಈಗ ಇರುವಂತಹ ಎಕ್ಸಿಸ್ಟಿಂಗ್ ಮೀಸಲಾತಿಯನ್ನ ನೋಡೋದಾದ್ರೆ ಎಸ್ಸಿಗೆ 15%, ಎಸ್ಟಿಗೆ 7.5% ಮತ್ತು ಒಬಿಸಿಗಳಿಗೆ 27% ನ ಒಂದು ಸ್ಲ್ಯಾಬ್ ಅನ್ನ ಒಟ್ಟುಗೂಡಿಸಿ 50% ಸ್ಲ್ಯಾಬ್ ಅನ್ನ ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತದ್ದು. ಆದ್ರೆ ಈಗ ಒಂದು 10% ಸ್ಲ್ಯಾಬ್ ಅನ್ನ ಇನ್ಕ್ರೀಸ್ ಮಾಡಿ 60% ಸ್ಲ್ಯಾಬ್ಗೆ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನು ಕೂಡ, ಸಾಂವಿಧಾನಿಕ ತಿದ್ದುಪಡಿಯನ್ನು ಕೂಡ ತರಬೇಕಾಗುತ್ತೆ. ಸೊ ಸಾಂವಿಧಾನಿಕ ತಿದ್ದುಪಡಿಯನ್ನ ತರಬೇಕಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 2 ವಿಧಾನಗಳಿದೆ. ಒಂದು ಸಿಂಪಲ್ ಮೆಜಾರಿಟಿ, ಮತ್ತೊಂದು 2/3 ಆಫ್ ದ ಮೆಜಾರಿಟಿ. ಅಂದ್ರೆ ಇಡೀ ಹೌಸ್, ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ಕೂಡಿಸಿ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ಕರೆಯೋದಾದ್ರೆ, ಜಾಯಿಂಟ್ ಪಾರ್ಲಿಮೆಂಟರಿ ಸೆಷನ್ ಏನಾದ್ರೂ ನಡೆಯೋದಾದ್ರೆ ಅದರಲ್ಲಿ 2/3 ಮೆಜಾರಿಟಿಯಲ್ಲಿ ಬಿಲ್ ಪಾಸ್ ಮಾಡುವಂತಹ ಒಂದು ಅವಶ್ಯಕತೆ ಮತ್ತು ಮಾನದಂಡ ಈಗ ಸಂಸತ್ತಿನ ಮುಂದೆ ಇರುವಂತದ್ದು. ಇನ್ನು ಉಳಿದಿರುವಂತಹ ಕೇವಲ ಒಂದೇ ಒಂದು ದಿನದಲ್ಲಿ ಇದು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ನಿಮಗೆ ಉದ್ಭವ ಆಗುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರವೂ ಕೂಡ 2 ದಿನಗಳ ಕಾಲ ಸಂಸತ್ತಿನ ಅಧಿವೇಶನವನ್ನ ಇನ್ನಷ್ಟು ಹೆಚ್ಚಳಗೊಳಿಸಿ ಈ ಒಂದು ಬಿಲ್ ಅನ್ನ ಚರ್ಚೆಗೆ ತಂದು ಮತ್ತು ಇದನ್ನ ಪಾಸ್ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಇನ್ನು ಕಮಿಂಗ್ ಟು ದ ಮೇನ್ ಪಾಯಿಂಟ್, ಅದು ಇದಕ್ಕೆ ಜೊತೆಗೂಡಬಹುದಾದಂತಹ ರಾಜಕೀಯ ಬೆಳವಣಿಗೆಗಳು. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇನ್ನೇನು 2 ತಿಂಗಳ ಹಿಂದೆ ನಡೆದಂತಹ ಚುನಾವಣೆ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಈ ಒಂದು ಮೇನ್ ಹಿಂದಿ ಹಾರ್ಟ್ ಲ್ಯಾಂಡ್ ಅಂತ ನಾವೇನ್ ಕರಿತೀವಿ, ಈ 3 ರಾಜ್ಯಗಳು ಸೇರಿ 65 ಲೋಕಸಭೆ ಕ್ಷೇತ್ರಗಳನ್ನ ಒಟ್ಟುಗೂಡಿಸುತ್ತೆ. ಈ 65 ಲೋಕಸಭೆ ಕ್ಷೇತ್ರಗಳಲ್ಲಿ ಬಿಜೆಪಿ ಎಲ್ಲೆಲ್ಲಿ ಸೋಲನ್ನ ಅನುಭವಿಸಿದೆಯೋ ಅದೆಲ್ಲವೂ ಕೂಡ ಹೆಚ್ಚಿನದ್ದು ಈಗಾಗಲೇ ಸುಪ್ರೀಂ ಕೋರ್ಟ್ ನೀಡಿದಂತಹ ಒಂದು ತೀರ್ಪಿನ ವಿರುದ್ಧವಾಗಿ ತಂದಂತಹ SC/ST ತಿದ್ದುಪಡಿ ಅಂತಾನೆ, SC/ST ಆಕ್ಟ್ಗೆ ತಂದಂತಹ ಒಂದು ತಿದ್ದುಪಡಿ ಅನ್ನುವಂಥದ್ದು ಬಿಜೆಪಿಯ ಇಂಟರ್ನಲ್ ಸರ್ವೆ ಮತ್ತು ಇಂಟರ್ನಲ್ ರಿಪೋರ್ಟ್ ಆಗಿರುತ್ತೆ. ಸೊ ಹಾಗಾಗಿ SC/ST ಆಕ್ಟ್ ನ SC/STಗಳು ದುರುಪಯೋಗ ಪಡಿಸುತ್ತಿದ್ದಾರೆ ಅನ್ನುವಂತಹ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡುತ್ತೆ. ಆದ್ರೆ ಅದು ದುರುಪಯೋಗ ಆಗ್ತಾ ಇಲ್ಲ ಮತ್ತು ಈ ಹಿಂದೆ ಇದ್ದಂತಹ ಆಕ್ಟ್ ಅದೇ ಜಾರಿಗೆ ಇರಬೇಕು ಅನ್ನುವಂತಹ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದು ಮತ್ತೆ ಮೊನ್ನೆ ನಡೆದಂತಹ ಮಳೆಗಾಲದ ಅಧಿವೇಶನದಲ್ಲಿ ಈ SC/ST ಪ್ರಾವಿಷನ್ ಆಕ್ಟ್ಗೆ ತಿದ್ದುಪಡಿಯನ್ನ ತರುತ್ತೆ. ಸೊ ಇದರ ವಿರುದ್ಧ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯ ಸರ್ಕಾರದ ವಿರುದ್ಧ
ತೀವ್ರ ಅಸಮಾಧಾನವನ್ನ ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ವ್ಯಕ್ತಪಡಿಸಲಾಗುತ್ತೆ. ಸೊ ಈ ಒಂದು ಅಸಮಾಧಾನದ ಹಿನ್ನೆಲೆಯೇ ಈ ಸೋಲು ಅನ್ನುವಂತಹ ಒಂದಿಷ್ಟು ರಿಪೋರ್ಟ್ಸ್ ಮತ್ತು ಬಿಜೆಪಿಯ ಹಿರಿಯ ನಾಯಕರು ಬಿಜೆಪಿಗೆ ನೀಡಿರುವಂತಹ ರಿಪೋರ್ಟಿನ ಆಧಾರದ ಮೇಲೆ ಇನ್ನ ಉಳಿದಿರುವಂತಹ ಅಪ್ಪರ್ ಕಾಸ್ಟ್ಗಳನ್ನ ಓಲೈಕೆ ಮಾಡೋದಕ್ಕೋಸ್ಕರ ಬಿಜೆಪಿ ಈ ಒಂದು ತಂತ್ರವನ್ನ ಹೂಡಿದೆ ಅಂತಾನೆ ಹೇಳಬಹುದು. ಆದರೆ ಈಗ ಇರುವಂತಹ ಕೊನೆಯ ಒಂದು ಸಂದರ್ಭ ಅಂದ್ರೆ ಇರುವಂತಹ ಕೊನೆಯ ಸೆಷನ್ ಬಿಜೆಪಿಯ ಪಾಲಿಗೆ ಈ ಚಳಿಗಾಲದ ಅಧಿವೇಶನದ ನಂತರ ಉಳಿದಿರೋದು ಏನೇ ಇದ್ರು ಬಜೆಟ್ ಸೆಷನ್ ಅಲ್ಲೂ ಕೂಡ ವೋಟ್ ಆನ್ ಅಕೌಂಟ್ ಅಂದ್ರೆ ಸಂಪೂರ್ಣ ಬಜೆಟ್ ಮಂಡನೆ ಆಗೋದಿಲ್ಲ, ವೋಟ್ ಆನ್ ಅಕೌಂಟ್ ಅನ್ನೋದು ಮಂಡನೆ ಆಗುತ್ತೆ. ಯಾಕೆಂದ್ರೆ ಮೇನ ನಂತರ ಮತ್ತೊಂದು ಸರ್ಕಾರ ಅಧಿಕಾರಕ್ಕೆ ಬರಲಿದೆ. ಅದು ಬಿಜೆಪಿಯ ಸರ್ಕಾರವೇ ಆಗಿರಬಹುದು, ಎನ್ಡಿಎ ಆಗಿರಬಹುದು, ಅಥವಾ ಯುಪಿಎ ಆಗಿರಬಹುದು, ಅಥವಾ ಫೆಡರಲ್ ಫ್ರಂಟ್ ಆಗಿರಬಹುದು. ಸೊ ಹಾಗಾಗಿ ಸಾಮಾನ್ಯವಾಗಿ 5 ವರ್ಷಗಳ ಕಾಲ ಒಂದು ಅವಧಿ ಮುಗಿಯುವ ಮುಂಚೆ ಮಂಡನೆ ಆಗುವಂತಹ ಬಜೆಟ್ ನ ವೋಟ್ ಆನ್ ಅಕೌಂಟ್ ಅಂತ ನಾವು ಕರಿತೀವಿ. ಸೊ ಕೇವಲ ಮೇ ತನಕ ಬೇಕಾಗಿರುವಂತಹ ಸರ್ಕಾರದ ವೆಚ್ಚಗಳನ್ನ ಭರಿಸೋದಕ್ಕೆ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಲಾಗುತ್ತೆ. ಸೊ ಇರುವಂತಹ ಕೇವಲ ಒಂದು ಬಜೆಟ್ ಸೆಷನ್ ನಲ್ಲಿ ಈ ಒಂದು ಸಾಂವಿಧಾನಿಕ ತಿದ್ದುಪಡಿಯನ್ನ ತರೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗಿರುವಂತದ್ದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಾಜಕೀಯ ಅನ್ನೋದು ಆರ್ಟ್ ಆಫ್ ಪಾಸಿಬಿಲಿಟೀಸ್. ಸೊ ಇಲ್ಲಿ ಈ ಒಂದು ಬಿಲ್ ಅನ್ನ ಮಂಡನೆ ಮಾಡಿ ಇದು 2 ಹೌಸ್ಗಳಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗತ್ತಾ ಇಲ್ವಾ ಅನ್ನೋದು 2ನೇ ಮಾತಾಗತ್ತೆ. ಆದ್ರೆ ಮೊದಲ ಹಂತ ಇಡೀ ದೇಶದ ಜನರಲ್ಲಿ ಒಂದು ಪರ್ಸೆಪ್ಷನ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. SC ST ಮತ್ತು OBCಗಳ ಪರವಾಗಿ ನಿಂತ್ಕೊಂಡು ಮೇಲ್ಜಾತಿ ವರ್ಗಗಳು ಅಂದ್ರೆ ಬಿಜೆಪಿಯ ಒಂದು ಹಾರ್ಡ್ ಕೋರ್ ವೋಟರ್ಸ್ ಏನಿದ್ದಾರೆ ಅವರನ್ನ ಎದುರು ಹಾಕೊಂಡ್ರು ಅಂತ ಇರುವಂತಹ ಆಪಾದನೆಯನ್ನ ಬಿಜೆಪಿ ಹೇಗಾದ್ರೂ ಮಾಡಿ ದೂರ ಮಾಡಬೇಕು ಅನ್ನೋ ಕಾರಣಕ್ಕೇನೆ ಈ ಒಂದು ಬಿಲ್ ಅನ್ನ ತೆಗೆದುಕೊಂಡು ಬಂದಿದೆ ಅನ್ನೋದು ಮೇಲ್ನೋಟಕ್ಕೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಈ ಒಂದು ಪರ್ಸೆಪ್ಷನ್ ಈಗಾಗಲೇ ಬಿಜೆಪಿ ಇಡೀ ದೇಶದಲ್ಲಿ ಹುಟ್ಟಾಕ್ತಾ ಹೋಗ್ತಾ ಇದೆ. ಈಗ ಬಿಲ್ ಈ ರೀತಿ ಬಂದಿದೆ ಅಂತ ಅನೌನ್ಸ್ ಆಗಿ ಕೇವಲ 2 ಗಂಟೆಗಳು ಮಾತ್ರ ಕಳೆದಿದೆ. ಈ 2 ಗಂಟೆ ಅವಧಿಯಲ್ಲೇ ಇಡೀ ದೇಶದಲ್ಲಿ ಒಂದು ಸಂಚಲನ ಉಂಟಾಗ್ತಾ ಇದೆ. ಇಡೀ ದೇಶದಲ್ಲೇ ಒಂದು ಇದ್ರ ಬಗ್ಗೆ ಚರ್ಚೆಗಳು ಉಂಟಾಗ್ತಾ ಇದೆ. ಬಿಜೆಪಿ ಎಲ್ಲರಿಗೂ ನ್ಯಾಯವನ್ನ ಒದಗಿಸುತ್ತಿದ್ದಾರೆ ಅನ್ನುವಂತಹ ಒಂದು ಮನೋಭಾವನೆ ಕೂಡ ಉಂಟಾಗ್ತಿರುವಂತದ್ದು. ಅಷ್ಟೇ ಅಲ್ಲ, ಎಷ್ಟೋ ಬಾರಿ ಇದೇ ಒಂದು ವಿಚಾರವಾಗಿ ಮೀಸಲಾತಿ ಅನ್ನುವಂತಹ ವಿಚಾರ ಕೆಲಸದಲ್ಲಾಗಿರಬಹುದು, ಓದಿನಲ್ಲಾಗಿರಬಹುದು, ಮೀಸಲಾತಿ ಅನ್ನೋದು ಎಷ್ಟೆಷ್ಟು ಯುವಕರಲ್ಲಿ ಒಂದು ಹಿಂಡರೆನ್ಸ್ ಮತ್ತು ಒಂದು ದ್ವೇಷವನ್ನ ಹುಟ್ಟುಹಾಕುವಂತಹ ಒಂದು ಪ್ರಕ್ರಿಯೆಗೂ ಕೂಡ ನಿರತವಾಗಿರೋದ್ರಿಂದ ಈಗ ಒಂದಿಷ್ಟು ಯುವ ಮನಸ್ಸರನ್ನ, ಯುವ ಮತಗಳನ್ನ ಸೆಳೆಯೋದಿಕ್ಕೂ ಕೂಡ ಬಿಜೆಪಿ ಈ ಒಂದು 10% ಸ್ಲ್ಯಾಬ್ನಿಂದ ಮುಂದಾಗಿದೆ. ಈ ಮಾಯಾವತಿಯಿಂದ ಹಿಡಿದು ಅನೇಕ ನಾಯಕರು ಕೂಡ ಈ ಹಿಂದೆ ಇದ್ರ ಬಗ್ಗೆ ಪ್ರಯತ್ನವನ್ನ ಮಾಡಿದ್ರು. ಸಹಜವಾಗಿ ಬಿಜೆಪಿ ಬಿಂಬಿಸ್ತಿರೋ ಹಾಗೆ ನರೇಂದ್ರ ಮೋದಿಯ ಸರ್ಕಾರದಲ್ಲಿ ಮಾತ್ರ ಇದಾಗ್ತಾ ಇದೆ, ಬೇರೆ ಎಲ್ಲೂ ಕೂಡ ಈ ಹಿಂದೆ ಯಾರು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ತಪ್ಪಾಗತ್ತೆ. ಮಾಯಾವತಿ ಆಗಿರಬಹುದು, ನರಸಿಂಹರಾವ್ ಆಗಿರಬಹುದು, ಎಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆಯನ್ನ ನಡೆಸಿದ್ರು ಹಾಗೂ ಅದರ ಬಗ್ಗೆ ಒಂದು ಹೆಜ್ಜೆಯನ್ನು ಕೂಡ ಮುಂದೆ ಇಟ್ಟಿದ್ರು. ಆದ್ರೆ ಈ ರೀತಿಯಾದಂತಹ ಪ್ರಬಲವಾದಂತಹ ಹೆಜ್ಜೆಯನ್ನ ಯಾವ ಪ್ರಧಾನಮಂತ್ರಿಯೂ ಕೂಡ ಮುಂದಿಟ್ಟಿರಲಿಲ್ಲ. ಅದು ನರಸಿಂಹರಾವ್ ಆಗಿರಬಹುದು. ಯಾಕೆಂದ್ರೆ 1992ರಲ್ಲಿ ಮಂಡಲ್ ಕಮಿಷನ್ ಬಂದ ನಂತರ ಅಪ್ಪರ್ ಕಾಸ್ಟ್ಗಳಿಗೂ ಕೂಡ ಒಂದು ಮೀಸಲಾತಿ ಸಿಗಬೇಕು, ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರುವವರಿಗೆ ಒಂದು ಮೀಸಲಾತಿ ಸಿಗಬೇಕು ಅಂತ ನರಸಿಂಹರಾವ್ ಅವರು ಇದರ ಬಗ್ಗೆ ಚರ್ಚೆಯನ್ನ ನಡೆಸಿದಾಗ ಸುಪ್ರೀಂ ಕೋರ್ಟ್ ಒಂದು ಕ್ಯಾಪ್ ಅನ್ನ ಹಾಕಿ, ಇಲ್ಲ, 50% ಮಾತ್ರ ಮೀಸಲಾತಿಯನ್ನ ನೀಡೋದಕ್ಕೆ ಸಾಧ್ಯ, ಇದನ್ನ ಮೀರಿ ನಡೆದರೆ ಇದು ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅಂತ ನಾವು ಏನ್ ಕರಿತೀವಿ ಅದನ್ನ ಉಲ್ಲಂಘನೆ ಮಾಡಿದ ಹಾಗಾಗತ್ತೆ ಅಂತ. ಸೊ ಆಗ ನಂಬರ್ಸ್ ಇಲ್ಲದೆ ಇದ್ದಂತಹ ಕಾರಣ ಅವರು ಒಂದು ಸಂವಿಧಾನ ತಿದ್ದುಪಡಿಯನ್ನ ಮಾಡುವಂತಹ ಚಿಂತನೆಯನ್ನ ನಡೆಸಿರ್ಲಿಲ್ಲ. ಆದ್ರೆ ಈಗ ಕೇಂದ್ರ ಸರ್ಕಾರ ಪ್ರಪ್ರಥಮ ಬಾರಿಗೆ ಇಡೀ ಭಾರತದ ಸ್ವತಂತ್ರದ ನಂತರ ಇದರ ಬಗ್ಗೆ ಒಂದು ತೀವ್ರವಾದಂತಹ ಚಿಂತನೆಯನ್ನ ಬಹುಶಃ ನಡೆಸಿ, ಅದು ಚುನಾವಣೆಗೆ ಬೇಕಾದ್ರೂ ಆಗಿರಬಹುದು ಅಥವಾ ಅದು RSS ನ ಒಂದು ಅಜೆಂಡಾ ಬೇಕಾದ್ರೂ ಆಗಿರಬಹುದು, ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಇದು ಯಾವ ರೀತಿ ಮುಂದೆ ತಿರುವುಗಳನ್ನ ಪಡ್ಕೊಳ್ಳುತ್ತೆ, ಈ ಬಿಲ್ ಪಾಸ್ ಆಗತ್ತಾ ಆಗಲ್ವಾ, ಮತ್ತು ವಿಪಕ್ಷಗಳು ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಒಂದು ಕಡೆ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಎಷ್ಟೋ ಬಾರಿ ವೋಟ್ ಬ್ಯಾಂಕಿಗಾಗಿ ಕೆಲವೊಂದಿಷ್ಟು ಜಾತಿಗಳನ್ನು ಓಲೈಸುತ್ತಿದ್ದಾರೆ ಅಂತ ಹಣೆಪಟ್ಟಿಯನ್ನ ಹೊತ್ಕೊಂಡಿರುವಂತಹ ಆರೋಪವನ್ನು ಹೊತ್ಕೊಂಡಿರುವಂತಹ ಈ ಪಕ್ಷಗಳು ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಆಗ್ತಾರೆ ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಯಾವ ಯಾವ ಚರ್ಚೆಗಳು ಇದ್ರ ಬಗ್ಗೆ ನಡೀಬಹುದು ಅಥವಾ ಬಜೆಟ್ ಸೆಷನ್ ಅಲ್ಲಿ ಇದನ್ನ ಮಂಡನೆ ಮಾಡೋದಕ್ಕೆ ಸುಗ್ರೀವಾಜ್ಞೆಯನ್ನ ತರುವಂತಹ ಆರ್ಡಿನೆನ್ಸ್ ಅನ್ನ ತರುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ, ಎಲ್ಲದರ ಬಗ್ಗೆ ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಬಟ್ ಈ ಹೊತ್ತಿನ ಈ ಸಮಯದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅದೇ ಮೇಲ್ಜಾತಿ ವರ್ಗಗಳಿಗೆ 10% ಅಷ್ಟು ಮೀಸಲಾತಿಯನ್ನ ಉದ್ಯೋಗ ಮತ್ತು ಎಜುಕೇಶನ್ ಸೆಕ್ಟರ್ನಲ್ಲಿ ನೀಡಬೇಕು ಅಂತ, ಅದು ಹೈಯರ್ ಎಜುಕೇಶನ್ ಅಲ್ಲಿ ನೀಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿರೋದು. ಮತ್ತೆ ನಾಳೆ ಲೋಕಸಭೆಯಲ್ಲಿ ಅದರ ಬಗ್ಗೆ ಒಂದು ಬಿಲ್ ಅನ್ನು ಕೂಡ ಮಂಡನೆ ಮಾಡ್ತಿರೋದು. ಎನಿವೇಸ್, ಮುಂದೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಹೋಗ್ಬರ್ತೀನಿ. ನಮಸ್ಕಾರ. ನಂಬಿಕೆ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.